ಮತ್ತೆ ರಾಜಕೀಯಕ್ಕೆ ಬರ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ವಲಯ ಇರಲಿ ಸರ್, ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಿಮ್ಮ ರಾಜಕೀಯ ಜೀವನದ ಟರ್ನಿಂಗ್ ಪಾಯಿಂಟ್ ಯಾವುದು ಸರ್? ನೋಡಿ, ನಾನು ಮೊದಲು ರಾಜಕೀಯ ಅಂದರೆ ಭಾಳ ಸರಳವಾಗಿ ತಗೊಳ್ತಾ ಇದ್ದೆ. ಒಂದು ಸಲ ನಮ್ಮ ಹಿರಿಯ ಅಣ್ಣನವರು ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಸೋತಾಗ ನಾನು ವೈಯಕ್ತಿಕವಾಗಿ ನಮ್ಮ ಪರಿವಾರಕ್ಕೆ ಒಂದು ರೀತಿಯ ಭಾಳಷ್ಟು ನಮ್ಮ ಪ್ರತಿಪಕ್ಷದವರು, ವಿರೋಧ ಪಕ್ಷದವರು ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಆಗಲಿ ಮತ್ತೊಂದಾಗಲಿ ಮಾಡುವಂಥದ್ದೆಲ್ಲ ನೋಡಿದ ನಂತರ ಆವಾಗ ನನಗನ್ನಿಸ್ತು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಿ ನಮ್ಮ ಪರಿವಾರ, ನಮ್ಮ ತಂದೆಯವರು ಏನು ಸೇವೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ನೈಜವಾದಂಥದ್ದು, ಅದನ್ನು ಜನರಿಗೆ ತಿಳಿಸ್ಬೇಕು, ಅವರಿಗೆ ಮನದಟ್ಟು ಮಾಡಿಕೊಡಬೇಕು ಅಂಥೇಳಿ ನನ್ನ ಮನಸ್ಸಿನಲ್ಲಿ ಬಂತು. ಬಂದ ಮೇಲೆ ನಾನು ಭಾಳ ಸಕ್ರಿಯವಾಗಿ ಮುಂದೆ ಒಂದು ಜನಪ್ರತಿನಿಧಿಯಾಗಿ ಉತ್ತಮವಾದಂಥ ಸೇವೆ ಮಾಡೋಣ. ನನ್ನ ಕ್ಷೇತ್ರ ಅತ್ಯಂತ ಹಿಂದುಳಿದಂಥ ಒಂದು ಕ್ಷೇತ್ರ ಇದೆ. ಯಾಕೆಂದರೆ ನಾನು ನೋಡ್ತಾ ಇದ್ದೆ ಅಲ್ಲಿ ಕೃಷಿ ಮೇಲೆ ಅವಲಂಬಿತವಾದಂಥ ಬೀದರ್ ಜಿಲ್ಲೆ. ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದವು, ಶೈಕ್ಷಣಿಕ ಅಭಿವೃದ್ಧಿ ಆಗಿರಲಿಲ್ಲ, ಶಾಲೆಗಳು, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಇರಲಿಲ್ಲ. ಇವತ್ತು ನಿರುದ್ಯೋಗದ ಒಂದು ದೊಡ್ಡ ಸಮಸ್ಯೆ ಇತ್ತು. ಭಾಳ ಕಡೆ ಜನರಿಗೆ ಅರಿವಿಲ್ಲದ ಕಾರಣ ಶೋಷಣೆಗೆ ಒಳಗಾಗ್ತಾಯಿದ್ರು. ನನ್ನ ಹತ್ರ ಬಂದು, ನಮ್ಮ ತಂದೆಯವ್ರ ಹತ್ರ ಎಲ್ಲ ನಮ್ಮ ಅಣ್ಣನವ್ರ ಹತ್ರ ಬಂದು ಅವ್ರ ಕಷ್ಟಗಳನ್ನು ಕೇಳಿದ್ದಾಗ ಭಾಳ ಹೊಟ್ಟೆಯಲ್ಲಿ ಕಸಿವಿಸಿ ಆಗ್ತಾಯಿತ್ತು. ಯಾಕೆ ಹಿಂಗಪ್ಪ ಅಂತೇಳಿ ಸರಿಪಡಿಸ್ಬೇಕು ಅನ್ನೋಂಥದ್ದು. ಇದೆಲ್ಲ ನೋಡಿ ಒಂದು ರೀತಿಯಲ್ಲಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಸೇರಿಕೊಂಡು ಇವತ್ತು ನಾನು ಅದೇ ನನ್ನ ಒಂದು ರಾಜಕೀಯ ತಿರುವು ಅಂತ ಹೇಳ್ಬೋದು. ನನ್ನ ಭಾಲ್ಕಿ ಮತಕ್ಷೇತ್ರ ಜನ ನನಗೆ ಪ್ರೀತಿ ತೋರಿಸಿದ್ದಾರೆ, ಅಭಿಮಾನ ತೋರಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಚಿರಋಣಿ ಆಗಿದ್ದೇನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್.